ಸಿದ್ದರಾಮ ಸರ್ಕಾರದಲ್ಲಿ ಶಿವ ಉಗ್ರತಾಂಡವ, ಕಾಂಗ್ರೆಸ್ನಲ್ಲಿ ಶಿವ ಯುದ್ಧ ಯುದ್ಧೋನ್ಮಾದ. ಆ ಶಿವನಿಗೆ ಪರಮ ಸವಾಲು ಎಸೆದು ಬಿಟ್ರ ಈಶ್ವರ್. ಮಹಾಶಕ್ತಿಗಳ ಮಹಾಯುದ್ಧ, ಕಾಂಗ್ರೆಸ್ ಗಡಗಡ. ಎಸ್ಸಿ ಎಸ್ಟಿ ಶಾಸಕರ ಸಭೆಗೆ ವಿರೋಧ, ಪರಮ ರೋಷಾಗ್ನಿ. ಡಿಕೆಶಿಗೆ ನೇರವಾಗಿಯೇ ಟಕ್ಕರ್ ಕೊಟ್ರ ಜಿ ಪರಮೇಶ್ವರ್. ತಪ್ಪು ಸಂದೇಶ ಎಂದವರಿಗೆ ಜಿ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ. ಏನಾದರೂ ಹಾಕ್ಕೊಳ್ಳಿ ಬಿಡಿ, ಬಿಂಬಿತ ಆಗ್ತದೆ ಅಂತೇಳಿ ನಾವು ಒಗ್ಗಟ್ಟಾಗಿರೋದು ಬೇಡ ಅಂತ. ಬಿಂಬಿತ ಯಾರು ಬೇಕಾದರೂ ಏನು ಬೇಕಾದ್ರೂ ವ್ಯಾಖ್ಯಾನ ಮಾಡಲಿ. ಈ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಅವ್ರು ಹಾಗೆ ನಿಲ್ಲಬೇಕು. ಮುಂದೆ ಚುನಾವಣೆಗಳು ಬರ್ತಾ ಇದೆ, ZPTPS ಚುನಾವಣೆ ಬರ್ತಾ ಇದೆ, ಮತ್ತು ಕಾಂಗ್ರೆಸ್ಸಿಗೆ ಬೆಂಬಲವಾಗಿರಲೇಬೇಕಲ್ಲ ಅವರು. ಅದನ್ನು ನಾವು ಅವ್ರ ಕಷ್ಟ ಸುಖಗಳು ಕೇಳಬೇಕಲ್ಲ. ಅಧಿಕಾರದಲ್ಲಿದ್ದಾಗಲೂ ನಾವು ಅವ್ರನ್ನ ಮಾತಾಡಿಸ್ತಾ ಇದ್ದರೆ ಮತ್ತು ಯಾವಾಗ ಮಾತಾಡ್ಸೋದು? ಅದಕ್ಕೋಸ್ಕರ ಮಾಡ್ತೀವಿ. ಇಲ್ಲ, ಗೊತ್ತಿಲ್ಲ, ಅದು ನಾಳೆ ಚರ್ಚೆ ಆಗುತ್ತೆ, ತೀರ್ಮಾನ ಮಾಡೋದು. ಯಾರು ಏನು ಬೇಕಾದರೂ ಬಿಂಬಿಸಿಕೊಳ್ಳಲಿ ಬಿಡಿ, ಅವರು ಬಿಂಬಿಸ್ತಾರೆ ಅಂತ ನಾವು ಒಗ್ಗಟ್ಟಾಗಿ ಇರಬಾರ್ದಾ? ಯಾರು ಏನೇ ಹೇಳಿಕೊಳ್ಳಲಿ, ನಾವು ಸಭೆ ಸೇರೋದು ನಿಶ್ಚಿತ ಎಂದಿದ್ದಾರೆ. ವಿರೋಧಿಗಳಿಗೆ ಡೈರೆಕ್ಟ್ ಟಾಂಗ್ ಕೊಟ್ಟ ಸಚಿವ ಜಿ ಪರಮೇಶ್ವರ್. ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಗ್ತಿದೆ ಡಿಕೆಶಿ ವರ್ಸಸ್ ಅಹಿಂದ್ ನಾಯಕರ ಫೈಟ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಿವ ಉಗ್ರತಾಂಡವ, ಕಾಂಗ್ರೆಸ್ನಲ್ಲಿ ಶಿವ ಯುದ್ಧ ಯುದ್ಧೋನ್ಮಾದ ಜೋರಾಗಿದೆ. ಆ ಶಿವನಿಗೆ ಪರಮ ಸವಾಲು ಎಸೆದು ಬಿಟ್ರ ಈಶ್ವರ್. ಮಹಾಶಕ್ತಿಗಳ ಮಹಾಯುದ್ಧದಲ್ಲೇ ಕಾಂಗ್ರೆಸ್ ಗಡಗಡ ಎನ್ನುತ್ತಿದ್ದು, ಎಸ್ಸಿ ಎಸ್ಟಿ ಶಾಸಕರ ಸಭೆಗೆ ವಿರೋಧ, ಪರಮರೋಷಾಗ್ನಿ. ಡಿಕೆಶಿಗೆ ನೇರವಾಗಿಯೇ ಜಿ ಪರಮೇಶ್ವರ್ ಟಕ್ಕರ್ ಕೊಟ್ರ. ತಪ್ಪು ಸಂದೇಶ ಎಂದವರಿಗೆ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ. ತಪ್ಪು ಸಂದೇಶ ಹೋದ್ರೆ ಹೋಗ್ಲಿ ಬಿಡ್ರಿ ಎಂದಿದ್ದಾರೆ ಗೃಹ ಸಚಿವ. ಯಾರು ಏನು ಬೇಕಾದರೂ ಬಿಂಬಿಸಿಕೊಳ್ಳಲಿ ಬಿಡಿ, ಅವರು ಬಿಂಬಿಸ್ತಾರೆ ಅಂತ ನಾವು ಒಗ್ಗಟ್ಟಾಗಿ ಇರಬಾರ್ದ? ಯಾರು ಏನೇ ಹೇಳಿಕೊಳ್ಳಲಿ, ನಾವು ಸಭೆ ಸೇರೋದು ನಿಶ್ಚಿತ ಎಂದಿದ್ದಾರೆ. ವಿರೋಧಿಗಳಿಗೆ ಡೈರೆಕ್ಟ್ ಟಾಂಗ್ ಕೊಟ್ಟಿದ್ದಾರೆ ಜಿ ಪರಮೇಶ್ವರ್.